ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಜಾತನ ಪೂಛೋ ಸಾಧು ಕಿ ಪೂಛ ಲೀಜಿಯೇ ಜ್ಞಾನ್, ಮೋಲ್ ಕರೋ ತಲ್ವಾರ್ ಕಿ ಪಡಿ ರಹನೆ ದೋ ಮ್ಯಾನ್. ಜಾತಿಗಳಲ್ಲಿ ವಿಂಗಡ ಆಗಿ ಹೋಗ್ಬೇಡ್ರಿ, ಜಾತಿ ಕೇಳಬೇಡ್ರಿ. ಸಾಧು ಸಂತರು ದೊಡ್ಡವ್ರದು ಅದು ಮ್ಯಾನ್ ಅಂದ್ರೆ ತಲ್ವಾರ್ ಇಡತಕ್ಕಂಥದ್ದು, ಅದ್ರ ಕಡೆ ನೋಡ್ಬೇಡ್ರಿ. ಅದು ನಿಮ್ ತಲ್ವಾರ್ ತೇಜ್ ಅದ ಇಲ್ಲ ನೋಡ್ರಿ. ಅಂದ್ರೆ ಈ ಜಾತಿಗಳು ಒಳಗೆ ವಿಂಗಡಣೆ ಆಗಿ ಹೋಗಿ ನಾವೆಲ್ಲರೂ ದುರ್ಬಲ ಆಗ್ತಿದ್ದೀವಿ. ಈಗಿನ ದಿನಗಳಲ್ಲಿ ನಾವೆಲ್ಲರೂ ಹಿಂದೂ ಸಮಾಜದವರು ಆಲೋಚನೆ ಮಾಡಬೇಕಂತ ಸಮಯ ನೋಡ್ರಿ. ಮೊನ್ನೆ ರಂಜಾನ್ ಹಬ್ಬ ಆಯ್ತು. ಮುಸಲ್ಮಾನರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ 20 ಕೋಟಿ ಜನರಾಗಿದ್ದಾರೆ. ಎಲ್ಲ ಕಡೆ ಒಂದು ಕಡೆ ಕೂತು ನಮಾಜ್ ಮಾಡೋದು, ಅವರೆಲ್ಲ ಸಂಘಟಿತರಾಗಿರೋದು, ಅವರ ಎಲ್ಲ ಇವನ್ನ ಸರ್ಕಾರದ ಜೊತೆಗೆ ಹೋರಾಡಿ ತಮ್ಮೆಲ್ಲ ಸಾಧನೆ ಮಾಡ್ಕೊಂಬೋದು. ಆ ಸಮಾಜನೇ ಜಾಗೃತವಾಗಿ ಸಂಘಟಿತವಾಗಿ ಜನಸಂಖ್ಯೆ ಜಾಸ್ತಿ ಮಾಡ್ತಾ ನಿರಂತರ ಆ ಕೆಲಸದಲ್ಲಿದ್ದಾಗ ನಾವು ಇನ್ನು ಜಾತಿ ಕುಲ ಮತ ಅವು ಇವು ಜಗಳದಲ್ಲಿ ಉಳಿದು ಬಿಟ್ಟಿದ್ದೀವಿ. ಎಲೆಕ್ಷನ್ದಾಗ ಟಿಕೆಟ್ ಕೊಡೋಕಲ್ಕ ಆಲೋಚನೆ ಮಾಡಬೇಕಾಗಿದೆ ಎಲ್ಲ ಪಾರ್ಟಿಗಳು. ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಯಾವ ಕುಲದವ್ರು ಎಷ್ಟಿದ್ದಾರೆ ಆ ಕ್ಯಾಂಡಿಡೇಟ್ ಹುಡುಕಿ ತರಬೇಕು. ಅವ ಹುಚ್ಚಿದ್ದಾನ, ಶಾಣೆ ಇದ್ದಾನ, ಚಾಂಡಾಲ್ ಇದ್ದಾನ, ಮೂರ್ಖ ಇದ್ದಾನ, ಕರಪ್ಟಿವ್ ಇದ್ದಾನ, ಅವೆಲ್ಲ ಏನು ಬೇಕಾಗಿಲ್ಲ. ಯಾಕಂದ್ರೆ ಆ ಜಾತಿಯವ್ನು ನಿಂದ್ರಿಸಿದ್ರೆ ಓಟ್ ಹಾಕ್ತಾರೆ. ನೀನ್ ಚಲೋ ವಿದ್ವಾನ್ನ ಪ್ರಾಮಾಣಿಕ ವ್ಯಕ್ತಿ ನಿಂದ್ರಿಸಿದ್ರೆ ಓಟ್ ಹಾಕೋದಿಲ್ಲ. ಕುಲ ಮಾಡು, ನಮ್ಮ ಮನುಷ್ಯನಪ್ಪ, ನಮ್ಮ ಕುಲದತನಪ್ಪ, ನಮ್ಮ ಕುಲದತ ನಿಂತ್ರೆ ನಾವು ಓಟ್ ಹಾಕಿಬಿಡ್ತೀವಿ. ಎಲ್ಲ ಕಡೆ ಇದು ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ದೇಶಕ್ಕೆ ಅಂಟಿದಂತ ಒಂದು ದೊಡ್ಡ ರೋಗ. ಈ ಜಾತಿ 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 ಹಿಂದಕ್ಕೆ ನೋಡ್ರಿ, ಜಾತಿಗಳು ಇದ್ದಿದ್ದಿಲ್ಲ. ಈ ಬ್ರಿಟಿಷರು ಮಾಡಿದ್ದಿದ್ದು ಜಾತಿ. ರಾಮಗ ನೋಡ್ರಿ, ರಾಮನ ಹಿಂದೆ ಶರ್ಮ ಅಂತದೇನು, ವರ್ಮ ಅಂತದೇನು, ಕ್ಷತ್ರಿಯ ಅಂತದೇನು ಇಲ್ಲ. ಕೃಷ್ಣನಿಂದ ಏನೂ ಇಲ್ಲ, ರಾಮನಿಂದಿಲ್ಲ, ಕೃಷ್ಣನಿಂದಿಲ್ಲ, ಶಿವಾಜಿಯಿಂದಿಲ್ಲ, ರಾಣಾ ಪ್ರತಾಪನಿಂದಿಲ್ಲ, ಯಾರು ಹಿಂದೆ ಜಾತಿಗಳೇ ಇಲ್ಲ. ಬಸವೇಶ್ವರ ಹಿಂದಿಲ್ಲ, ಈ ಕುಲದವ್ರು ಅಂತ ಹೇಳಿ ಇಲ್ಲ. ನಾವು ಫೈಂಡ್ ಔಟ್ ಮಾಡಿಕೊಂಡು ಕೃಷ್ಣ ಅಂದ್ರೆ ಗೊಲ್ರು, ಬಸವೇಶ್ವರ ಅಂದ್ರೆ ಲಿಂಗಾಯತರು, ಅಂಬೇಡ್ಕರ್ ಅಂದ್ರೆ ದಲಿತರು, ಶಂಕರಾಚಾರ್ಯ ಅಂದ್ರೆ ಬ್ರಾಹ್ಮಣರು. ನಾವು ನಮ್ಮ ಕುಲಗಳು ಈ ಮಂದಿನ ಡಿವೈಡ್ ಮಾಡಿ ಸಂಕುಚಿತ ಮಾಡಿ ಅವ್ರನ್ನ ಎಲ್ಲರೂ ನಂಬಬೇಕು, ಅವ್ರನ್ನ ಸಂಕುಚಿತ ಮಾಡಿ ಇಟ್ಬಿಟ್ಟಿವಿ. ಕೇವಲ ನಮ್ಮ ಜಾತಿಯವರಷ್ಟೇ ನಂಬುತ್ತಾರೆ. ಅವ್ರನ್ನ ಮಹಾನ್ ವ್ಯಕ್ತಿಗಳು ಇವರೆಲ್ಲರ. ಅಂತಂತ ಮಹಾನ್ ವ್ಯಕ್ತಿ ಸಂಪೂರ್ಣ ಹಿಂದೂ ಸಮಾಜದ ಸಲುವಾಗಿ ಕೆಲಸ ಮಾಡಿದ್ದಾರೆ. ಅವ್ರೇನು ತಮ್ಮ ಜಾತಿಯವರಿಗೆ ಅಷ್ಟೇ ಕೆಲಸ ಮಾಡಿದ್ದಾರೆ? ಕೃಷ್ಣ ಬಾರಿ ಗೊಲ್ರ ಸಲುವಾಗಿ ಕೆಲಸ ಮಾಡಿದ್ದಾನೇನು? ಶಂಕರಾಚಾರ್ಯ ಬ್ರಾಹ್ಮಣರಿಗಷ್ಟೇ ವೇದ ಅಂತ ಹೇಳಿದ್ದಾರೇನು? ಅಂಬೇಡ್ಕರ್ ಹರಿಜನರಿಗೆ ಅಷ್ಟೇ ಕೊಟ್ಟಿದ್ದಾರೇನು ಸಂವಿಧಾನ? ದೇಶದ ಎಲ್ಲ ಜನರು ಇವತ್ತು ನಾವು ಸಹಿತ ಸಂವಿಧಾನ ಅಂಬೇಡ್ಕರ್ ಕೊಟ್ಟಂತ ಮಹಾನ್ ಭಾವರು, ಅವ್ರ ಸಂವಿಧಾನದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ಎಲ್ಲರೂ ಮನುಷ್ಯರು. ಅವ್ರನ್ನ ಸಂಕುಚಿತ ಮಾಡಿಬಿಟ್ರು. ಬಸವೇಶ್ವರ ಅಂದ್ರೆ ಲಿಂಗಾಯ್ತರು, ಬೇರೆಯವ್ರು ಯಾರು ಪೂಜನೆ ಮಾಡೋದಿಲ್ಲ, ಬೇಡ ಅಂತ ಹೇಳ್ಬಿಟ್ಟಂಗ ಅವ್ರು ತಮ್ಮ ಇಲ್ಲ 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 ಬಸವೇಶ್ವರ ಬಂದ್ರು ನಾವಿದ್ದೀವಿ ಅಂತ ಹೇಳಿ. ಆ ರೀತಿ ಶಂಕರ ಬಗ್ಗೆ, ಮಧ್ವರ ಬಗ್ಗೆ ಎಲ್ಲ ರಾಮ ಕೃಷ್ಣ ಎಲ್ಲರನ್ನ ಸಂಕುಚಿತ ಮಾಡಿ ಮಾಡಿ ಜಾತಿ ಸೂಚಕ ಹಚ್ಚಿಬಿಟ್ಟಿದ್ದಾರೆ. ಬ್ರಿಟಿಷರು ಈ ದೇಶದಲ್ಲಿ ಬಂದಾಗ ಮಾಡಿದಂತ ಮಹಾನ್ ಕೆಲಸ. ನಮ್ಮವ್ರು ಮೊದಲು ಇದ್ದಿದ್ದಿಲ್ಲ. ನಮ್ಮ ಮಂತ್ರಗಳ ನೋಡ್ರಿ, ವೇದ ಮಂತ್ರಗಳಲ್ಲಿ ಕುಲಾಲೆಭ್ಯಶ್ಚಮೆ ಕರ್ಮಾಲೆಭ್ಯಶ್ಚಮೆ ಅಂತ ಹೇಳಿ ರುದ್ರ ಮಂತ್ರದಲ್ಲಿ ಬರ್ತದೆ. ಅಂದ್ರೆ ಕುಂಬಾರ, ಕಂಬಾರ, ಬಡಿಗ ಇವರೆಲ್ಲರಿಗೆ ನಮೋ ನಮೋ ಅಂತ ಹೇಳಿ ನಮ್ಮ ಋಷಿಗಳು ಹೇಳಿದ್ರು. ರೈತ ಧಾನ್ಯವನ್ನು ಬೆಳೀತಿದ್ದ. ರೈತಿಗೆ ಇವರೆಲ್ಲರೂ ಕುಂಬಾರರು, ಕಂಬಾರರು, ಬಡಿಗೆರು ಎಲ್ಲ ಅನುಕೂಲ ನೇಗಿಲು ಮಾಡಿ ಕೊಡ್ತಿದ್ದ ಬಡಿಗ. ಅದಕ್ಕೆ ಕಂಬಾರ ತತ್ತ ಉಳಿ ಮಾಡಿ ಕೊಡ್ತಿದ್ದ. ಅದು ಭೂಮಿಯನ್ನು ಉಳಿತಿದ್ರು, ಅನ್ನ ಉತ್ಪನ್ನ ಆಗ್ತಿತ್ತು, ಸಮಸ್ತ ಜೀವರಾಶಿಗಳು ಬದುಕ್ತಿದ್ವು. ಆ ರೈತ ಎಲ್ಲರಿಗೂ ಸ್ವಲ್ಪ 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 ಧಾನ್ಯವನ್ನು ಕೊಡ್ತಿದ್ದ. ಗಡಿಗೆ ಮಾಡೋರಿಗೆ ಕೊಡ್ತಿದ್ದ, ನೇಗಿಲು ಮಾಡೋರಿಗೆ ಕೊಡ್ತಿದ್ದ, ಬಡಿಗೆರವರಿಗೆ ಕೊಡ್ತಿದ್ದ, ಬ್ರಾಹ್ಮಣರಿಗೆ ಗುಡಿಯಲ್ಲಿದ್ದವರಿಗೆ ಪೂಜೆ ಮಾಡೋರಿಗೆ ಕೊಡ್ತಿದ್ದ, ಚಪ್ಪಲಿ ಹೊಲಿಯವರಿಗೆ ಕೊಡ್ತಿದ್ದ, ಎಲ್ಲರಿಗೂ ಕೊಡ್ತಿದ್ರು. ಎಲ್ಲ ಸಮಾಜ ಒಂದಾಗಿ ಆತ್ಮೀಯವಾಗಿ ನಗುನಗ್ತ ಅಣತಮ್ಮರ ತರ ಬಾಳ್ತಿದ್ರು. ಬ್ರಿಟಿಷರು ಬಂದ ಮೇಲೆ ಅವರು ಮೆಕ್ಕೆಲು ಈ ಜೀವದಲ್ಲಿ ಇವರಲ್ಲಿ ಆತ್ಮದಲ್ಲಿ ಇದ್ದಿದ್ದು ಇದೇ ಅದ, ಇದನ್ನ ಬಿಡುಗಡೆ ಮಾಡಬೇಕು, ಇವರ ದೇವಸ್ಥಾನಗಳಿಂದ ದೂರ ಮಾಡಬೇಕು ಅಂತ ಹೇಳಿ ಜಗಳ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿ, ಬ್ರಾಹ್ಮಣರಂದ್ರೆ ಶ್ರೇಷ್ಠ, ಚಮ್ಮಾರರಂದ್ರೆ ಕಡಿಮೆ ಅಂತ ಹೇಳಿ ಅವ್ರು ಚಾಲು ಮಾಡಿಬಿಟ್ರು. ವಿವೇಕಾನಂದರು ಆವೇಶದಿಂದ ಹೇಳಿದ ಮಾತು, ಬ್ರಾಹ್ಮಣ ಶ್ರೇಷ್ಠ ಅಂತ ಅಲ್ಲ. ಬ್ರಾಹ್ಮಣ ಶ್ರೇಷ್ಠ ಆದ್ರೆ ಬ್ರಾಹ್ಮಣಿಗೆ ಚಪ್ಪಲಿ ಹೊಲಿಲಿಕ್ಕೆ ಬರ್ತದೇನೋ? ಬರೋದಿಲ್ಲ. ಮಂತ್ರಂಬದಲ್ಲಿ ಬ್ರಾಹ್ಮಣ ಶ್ರೇಷ್ಠ, ಚಪ್ಪಲಿ ಹೊಲೆಯದಲ್ಲಿ ಚಮ್ಮಾರ ನಮ್ಮ ಬಂಧುಗಳು ಶ್ರೇಷ್ಠರು. ಅವರವರ ವೃತ್ತಿಯಲ್ಲಿ ಅವರ ಶ್ರೇಷ್ಠರೇ ಹೊರತು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು ಯಾರು ಇರೋದಿಲ್ಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತುಗಳು. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಈ ರೀತಿ ನಮ್ಮ ಸಮಾಜ ವ್ಯವಸ್ಥೆ ಇತ್ತು. 2-3 ಸಾವಿರ ವರ್ಷ ಕೆಳಗಿಲಿಂದ ನಾವು ಅದೇ ರೀತಿ ಬಂದಿದ್ದು. ಮೊನ್ನೆ ಈ ಬ್ರಿಟಿಷರು ಬಂದ ಮೇಲೆ ಡಿವೈಡ್ ಅಂಡ್ ರೂಲ್ ಅಂತ ಹೇಳಿ ಮಾಡಿ ಆ ಅಧಿಕಾರ ಮಾಡೋದ್ರ ಸಲುವಾಗಿ ಇದು ಮಾಡಿದ್ರು. ಇಂಗ್ಲೆಂಡ್ ನಲ್ಲಿ ಮೊದಲು ಕಾನ್ವೆಂಟ್ ಶಾಲೆ ತೆಗೆದಾಗ ಉದ್ದೇಶಪೂರ್ವಕವಾಗಿ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶ, ಯಾರಿಗೂ ಇಲ್ಲ ಪ್ರವೇಶ ಅಂತ ಹೇಳಿಬಿಟ್ರು. ಅವ್ರು ನೋಡಿದ್ರು, ಆಲೋಚನೆ ಮಾಡಿದ್ರು, ಇಲ್ಲಿ ಬ್ರಾಹ್ಮಣರು ಹುಷಾರಿದ್ದಾರೆ, ಇವರಿಗೆ ಈ ವಿದ್ಯೆಯನ್ನು ಕಲಿಸಿದ್ರೆ ಇವರೆಲ್ಲರೂ ಜನರಿಗೆ ಇಂಗ್ಲಿಷ್ ಕಲಿಸ್ತಾರ. ನಮ್ಮ ಮೆಕ್ಕೆಲೋ ವಿದ್ಯಾವಿಧಾನ ಕೇವಲ ಬ್ರಾಹ್ಮಣರಿಗೆ ಅಂತ ಹೇಳ್ಬೇಕು. ನಂತರ ಅವರು ಎಲ್ಲಾರ ತಗೋಲಿಕ್ಕತ್ರು. ಮೊದಲು ಬ್ರಾಹ್ಮಣರಿಗೆ ಮಾತ್ರ ತಗೋತಿದ್ರು ಅಡ್ಮಿಷನ್ಸ್, ಬೇರೆಯವ್ರಿಗೆ ಅಡ್ಮಿಷನ್ಸ್ ಕೊಡ್ತಿದ್ದಿಲ್ಲ. ಇವೆಲ್ಲ ಮಾಡಿದ್ದು ಬ್ರಿಟಿಷರು. ಈ ಬ್ರಿಟಿಷರು ಇದರಲ್ಲಿಂದ ನಾವು ಇವತ್ತಿಗೂ ದುರ್ಭಾಗ್ಯವಾಗಿ ಜಾತಿಗಳಲ್ಲಿ ವಿಂಗಡ 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 ಆಗಿ ಹೋಗಿಬಿಟ್ಟಿದ್ದೀವಿ.
ರಾಮನವಮಿ ಬಂದ್ರೆ ಮಾಡೋದಿಲ್ಲ, ಇಲ್ಲರಿ ಬ್ರಾಹ್ಮಣದ ಅದು ನಮಗೆ ಆಗಿ ಬರೋದಿಲ್ಲ ಅಂತಾರ. ಇನ್ನೊಂದು ಹಬ್ಬ ಬಂದ್ರೆ ಗೋಕುಲಾಷ್ಟಮಿ ಬಂದ್ರೆ ಇಲ್ರಿ ಅದು ಕೃಷ್ಣದ ಗೊಲ್ಲರದ ಅಂತಾರ. ಬೇರೆ ನಿಮ್ಮ ಶಂಕರ ಜಯಂತಿ ಬಂದ್ರೆ ಅವ್ರು ಬ್ರಾಹ್ಮಣರಷ್ಟೇ ಮಾಡ್ತಾರೆ ಅಂತಾರೆ. ಬಸವೇಶ್ವರ ಜಯಂತಿ, ಬಸವ ಜಯಂತಿ ಬಂದ್ರೆ ಎಲ್ಲರೂ ಲಿಂಗಾಯತರು ಮಾಡ್ತಾರೆ, ನಮಗ್ ಸಂಬಂಧ ಇಲ್ಲ ಅಂತ. ಒಂದೊಂದು ಜಾತಿಯವರು ಒಂದೊಂದು ಹಬ್ಬಗಳನ್ನು ಸಹಿತ ಮಾಡೋದಿಲ್ಲ. ಅಲಾಯ್ ಹಬ್ಬ ಆಡ್ತಾರ, ಕುಡಿಲಿಕ್ಕೆ ತಿನ್ಲಿಕ್ಕೆ ಸಿಕ್ತಂತೇಳಿ ಎಲ್ಲರೂ ಜಯ ಜಯ ಹಸೀನ್ ಹುಸೇನ್ ಕಿ ದೋಸ್ತರಾವುದ್ದೀನ್ ಅಂತಾರ. ಅವ್ರಿಗೆ ಯಾರು ಏನ್ ಕತಿ ಏನೂ ಗೊತ್ತಿಲ್ಲ, ಅಲಾಯ್ ಮಾತ್ರ ಆಡ್ತಾರ. ಮುಸ್ಲಿಮ್ರೇ ಆಡೋದಿಲ್ಲ, ದರ್ಗಾಗಳಿಗೆ ಮುಸ್ಲಿಮ್ರು ಬರೋದಿಲ್ಲ, ಮುಸ್ಲಿಮ್ರು ಹಸೀನ್ ಹುಸೇನ್ ಬಗ್ಗೆ ಬರೋದಿಲ್ಲ. ಆದ್ರೆ ನಮ್ಮ ಹಿಂದೂಗಳು ಹುಚ್ಚದ್ದು ಕುಣಿತಾರ ಭಯಂಕರ, ಹಸೀನ್ ಹುಸೇನ್ ಹಸೀನ್ ಹುಸೇನ್ ಅಂತ. ರಾಮನವಮಿ ಮಾಡೋದಿಲ್ಲ, ಗೋಕುಲಾಷ್ಟಮಿ ಮಾಡೋದಿಲ್ಲ, ಕೃಷ್ಣ ಮಾಡೋದಿಲ್ಲ, ಯಾವುದು ಮಾಡೋದಿಲ್ಲ. ಆ ಅಲೈ ಮಾತ್ರ ಹಸೀನ್ ಹುಸೇನ್ ಹಬ್ಬ ಮಾತ್ರ ಮಾಡ್ತಾರೆ. ಈ ರೀತಿ ನಮ್ಮವರು ಈ ನಮ್ಮ ಧರ್ಮ ಏನು, ಸನಾತನ ಧರ್ಮದವರು ನಾವೆಲ್ಲರೂ ಒಂದು, ನಾವೆಲ್ಲ ಏಕತೆಯಿಂದ ಇದ್ರೆ ನಮಗೆ ಉಳಿವುಗಾಲದ. ನಾವು ಹಿಂಗ ವಿಂಗಡೆ 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 ಜಾತಿ ಕುಲ ಮತಗಳಲ್ಲಿ ಭಿನ್ನಾಗಿ ಹೋಗ್ಬಿಟ್ರೆ ನಮ್ಮ ಮೇಲೆ ಬೇರೆಯವ್ರು ರಾಜ್ಯ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಈ ದೇಶಕ್ಕೆ ಬಂದಾಗ ಕೆಂಪು ದೊರೆಗಳು ಅಂತಕ್ಕಂಥವ್ರದ್ದು ಟೋಟಲ್ ಪಾಪ್ಯುಲೇಷನ್ ದೇಶದ ತುಂಬ 6 ಲಕ್ಷ, ಕೇವಲ 6 ಲಕ್ಷ 40 ಕೋಟಿ ಜನರ ಮೇಲೆ 250 ವರ್ಷ ಪರಿಪಾಲನೆ ಮಾಡಿದ್ವಿ. 6 ಲಕ್ಷ ಜನರು, ನಾವು 40 ಕೋಟಿ, ನಮ್ಮ ಮೇಲೆ 250 ವರ್ಷ ರಾಜ್ಯ. ನೋಡ್ರಿ ಯಾವ ರೀತಿ ನಾವು ಬಿಡಿ 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 ಬಿಡಿಯಾಗಿ ಹೋಗ್ಬಿಟ್ಟಿದ್ದೆವು. ಅವರು ಎಲ್ಲರಿಗೂ ಗುರುತಿತ್ತು, ನಮ್ದೇ ಮಿಲಿಟರಿ, ನಮ್ದೇ ಪೊಲೀಸರು, ನಮ್ದೇ ಜೈಲು, ನಮ್ಮವ್ರೇ ಜೈಲರ್ಗಳು ಮಾಡೋದು, ನಮ್ಮವ್ರನ್ನೇ ಒಳಗೆ ಹಾಕೋದು, ನಮ್ಮವ್ರನ್ನೇ ಫೈರ್ ಮಾಡಿಸೋದು, ಈ ರೀತಿ ಅವರು ಇದು ಮಾಡಿದ್ರು. ಅದೇ ರೀತಿ ಉದ್ದಾಮ್ ಸಿಂಗ್ಗ ಆ ಜನರಲ್ ಡಯರ್ ಹೊಡಿಲಿಕ್ಕೆ 20 ವರ್ಷ ಬೇಕಾಯ್ತು. ಫೈರ್ ಅಂದ ತಕ್ಷಣ ಜನರಲ್ ಡಯರ್ ಹೇಳಿದ ತಕ್ಷಣ ಮೂರ್ಖರು ನಮ್ಮವ್ರಲ್ಲಿ ದಾಡ್ ಫೈರ್ ಮಾಡಿ 1470 ಮಂದಿ ನಮ್ಮವ್ರನ್ನೇ ಕೊಲ್ಲಿಬಿಟ್ರು. ನಮ್ಮವ್ರನ್ನೇ ಕೊಲ್ಲಿಬಿಟ್ರು. ಒಬ್ಬನು ತಿರುಗಿ ಜನರಲ್ ಡಯರ್ ಹೊಡಿಲಿಲ್ಲ. ಆ ಡಯರ್ನ ಹೊಡಿಲಿಕ್ಕೆ ಉದ್ದಾಮ್ ಸಿಂಗ್ ರಷ್ಯಾದಿಂದ ಹೋಗಿ ಇಂಗ್ಲೆಂಡ್ಗೆ ಹೋಗಿ ನಡ್ಕೋತ ಹೋಗಿ ಅಲ್ಲೇನಪ್ಪಾ ಅಂತ 20 ವರ್ಷದ ಮೇಲೆ ಅವನಿಗೆ ಜನರಲ್ ಡಯರ್ನ ಹೊಡೆದ ಉದ್ದಾಮ್ ಸಿಂಗ್. ಎಂತೆಂತ ಮಹಾನ್ ಕ್ರಾಂತಿಕಾರರಾಗಿ ಹೋಗಿದ್ದಾರೆ, ದೇಶಕ್ಕಾಗಿ ಕೆಲಸ ಮಾಡಿದವರು ಮಹಾನ್ ಭಾವರಾಗಿದ್ದಾರೆ. ನಾವು ಜಾತಿ ಮತ ಕುಲಗಳಲ್ಲಿ ಬಿಂಗಡೆ ಆಗಿ ಹೋಗ್ಬಾರ್ದು. ನಾವೆಲ್ಲರೂ ಒಂದು, ಸನಾತನಗಳೆಲ್ಲ ಒಂದು, ಹಿಂದೂಗಳೆಲ್ಲ ಒಂದು. ಅನೇಕತಾ ಮೇ ಏಕತಾ ಯಹಿ ಹೈ ಹಿಂದೂ ಕಿ ವಿಶೇಷ. ಬಾವಿ, ಗುಡಿ, ಸ್ಮಶಾನ ಇವೆಲ್ಲ ನಮಗೆ ಒಂದೇ ಇರಬೇಕು. ಎಲ್ಲರಿಗೂ ದೇವಸ್ಥಾನದಲ್ಲಿ ಪ್ರವೇಶ ಇರಬೇಕು ಅಂಬುದೇ RSS ಕೆಲಸ ಮಾಡ್ತಾ ಇದೆ. ಈ ಪಂಥದಲ್ಲಿ ನಾವು ಸಹಿತ ಅವ್ರ ಜೊತೆಗೆ ಭಾಗಿಯಾಗಬೇಕು. ನಮ್ಮ ಮಕ್ಕಳಿಗೆ RSS ಕಳಿಸ್ಕೊಡ್ಬೇಕು. ನಾವು ಸಹಿತ ದೇಶದ ಬಗ್ಗೆ ಆಲೋಚನೆ ಮಾಡಬೇಕು. ದೇಶ ಉಳಿದ್ರೆ ನಾವು ಉಳಿತೀವಿ, ಇಲ್ಲಾಂದ್ರೆ ನಾವೆಲ್ಲರೂ ಒಂದ್ ದಿವಸ ಈ ಮಣ್ಣಲ್ಲಿ ಕಲ್ತು ಹೋಗ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಜಾಗ್ರತೆ. ಭಾರತ್ ಮಾತಾಗೆ ಎಲ್ಲರಿಗೂ ನಮಸ್ಕಾರ.